ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸುಟ್ಟು ಹೋದ ವಿದ್ಯುತ್ ಟಿಸಿ, ರೈತರ ಸಂಕಷ್ಟ. ತಾಲೂಕಿನಲ್ಲಿ ಬರುವ ಬೈಲಗಂಟಿ, ಬೆಂಚಿಗಡ್ಡಿ, ಏದಲಬಾವಿ, ಸೋನಾಪುರ್ ಹಾಗೂ ಗೆದ್ದಲಮರಿ, ಹೊಂಬಳ್ಕಲ್ ಈ ಹಳ್ಳಿಗಳಿಗೆ ಬರುವ ರೈತರ ಜಮೀನಿನಲ್ಲಿ ಅಳವಡಿಸಿರುವ ಟಿಸಿಗಳು ಸುಟ್ಟು ಸುಮಾರು ವರ್ಷಗಳಾಗಿವೆ. ಈ ವಿಷಯವಾಗಿ ಸಂಬಂಧಪಟ್ಟ ವಿದ್ಯುತ್ ವಿಭಾಗಕ್ಕೆ ಸುಮಾರು ಸಲ ತಿಳಿಸಿದರೂ ಯಾವುದೇ ಉಪಯೋಗವಾಗುತ್ತಿಲ್ಲ. ಈಗ ರೈತರ ಬಿತ್ತನೆ ಕಾರ್ಯ ಚಾಲುವಾಗಿದ್ದು, ಕೆಲವೊಂದು ರೈತರು ಬಿತ್ತನೆ ಕಾರ್ಯ ಪೂರ್ಣಗೊಂಡಿದ್ದು, ಬಿತ್ತಿರುವ ಬೆಳೆಗಳಿಗೆ ಸಕಾಲಕ್ಕೆ ಮಳೆ ಬಾರದೆ ಬೆಳೆಗಳು ಒಣಗಿ ಹೋಗುತ್ತಿವೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಚೆನ್ನಪ್ಪ ಪೂಜಾರಿ, ಹುಣಸಗಿ ತಾಲೂಕಿನ ರೈತರು ಹಾಗೂ ಕೂಡೇಕಲ್ ಮತ್ತು ಹೊಂಬಳ್ಕಲ್, ಬಲಶೆಟ್ಟಿಹಾಳ್, ಕಾಮನಟಗಿ, ಮಂಜಲಪುರ್ ಎಲ್ಲ ಹಳ್ಳಿಗಳ ರೈತರು, ಹುಣಸಗಿ ತಾಲೂಕಿನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಜೆಸ್ಕಾಂ ಉಪವಿಭಾಗ ಇವರಿಗೆ ಸುಟ್ಟು ಹೋಗಿರುವ ಟಿಸಿಗಳನ್ನು ದುರಸ್ತಿಗೊಳಿಸಿ ರೈತರ ಬೆಳೆಗಳಿಗೆ ನೀರುಣಿಸಲು ನೆರವಾಗಬೇಕೆಂದು ಎಲ್ಲ ಸದರಿ ರೈತರು ಮನವಿ ಪತ್ರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಹುಣಸಗಿ ತಾಲೂಕಿನ ಎಲ್ಲ ರೈತ ಬಂಧುಗಳು ಭಾಗವಹಿಸಿದ್ರು. ವರದಿ ಯಾದಗಿರಿ ಜಿಲ್ಲಾ ಹಣಮಂತ ದೊರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರ್ಗಕ್ಕೆ ತಕ್ಷಣವೇ ಸರ್ಕಾರದ ಆದೇಶದಂತೆ 7 ತಾಸು ವಿದ್ಯುತ್ ಸರಬರಾಜು ಮಾಡಬೇಕು. ಜೊತೆಗೆ ರೈತರ ಜಮೀನುಗಳಲ್ಲಿನ ಮೋಟಾರ್ಗಳಿಗೆ ಮತ್ತು ಬೋರ್ವೆಲ್ಗಳಿಗೆ ಅಳವಡಿಸಲಾಗಿರ್ತಕ್ಕಂಥ ಟಿಸಿಗಳನ್ನು ತಕ್ಷಣವೇ ರೈತರಿಗೆ ಸರಬರಾಜು ಮಾಡಿ ವಿದ್ಯುತ್ ಅನುಕೂಲ ಮಾಡಿಕೊಡಬೇಕು. ಹಾಗಾಗಿ ತಾಲೂಕಿನ ಕೊಡೇಕಲ್ಲ ಹೋಬಳಿಯ ರಾಯನಪಾಳ್ಯ, ಹುಲಿಕೇರಿ, ಹೊರಹಟ್ಟಿ, ತೀರ್ಥ, ಬಲಶೆಟ್ಟಾಳ, ಕಾಮನಟಗಿ, ಮಂಜಲಾಪುರ ಹಳ್ಳಿ, ಶ್ರೀನಿವಾಸಪುರ ಹಳ್ಳಿಗಳಲ್ಲಿ ರೈತರ ಜಮೀನುಗಳಿಗೆ ಇರುವಂತಹ ಸುಮಾರು 40 ರಿಂದ 50 ಟಿಸಿಗಳು ನಮ್ಮ ಗಮನಕ್ಕೆ ಬಂದವು. ಸುಟ್ಟದ್ದು ಇನ್ನು ಸಾವಿರ ಜಾಸ್ತಿ ಇದ್ರು, 60-70 ಏನು ಆಗ್ಯಾವ ಅಂತಂದ್ರು. ನಾವಿಷ್ಟು ಮಾತ್ರ ರೈತರ ಕಡೆಗೆ ಮಾಹಿತಿ ತಗೊಂಡಿದ್ವಿ. ಟಿಸಿಯನ್ನು ಕೊಡದೆ ಜೆಸ್ಕಾಂ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿರುವುದರಿಂದ ಈ ಎಲ್ಲ ಹಳ್ಳಿಗಳಿಗೆ ರೈತಾಪಿ ವರ್ಗವು ತಮ್ಮ ಕಚೇರಿಗೆ ಮುಂದೆ ಬಂದು ಪ್ರತಿಭಟನೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿರುತ್ತದೆ. ಯಾವುದೇ ಅಹಿತಕರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮತ್ತು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಂದನೆಗಳೊಂದಿಗೆ ಇಷ್ಟು ಸಮಸ್ಯೆಗಳು ಅಲ್ಲಿಗೆ ಬರ್ತದೆ. ಈಗ ಹತ್ತ ಟೈಮ್ ಅದ. ನಾವು ಇಷ್ಟು ಕೇಳಿದ್ರು ಕರೆಂಟ್ ಇಷ್ಟು ಶಿಕ್ಷಣಾರ್ಥಿರಾಗ ಸಣ್ಣದಿದೆ ಅಂದರೆ ಕೆಪಾಸಿಟಿ ಸಣ್ಣದಿದೆ. ಈಗ 5 MA